ಬರಲಿ ಇವತ್ತು ಮನೆಗೆ. ಅಲ್ಲ ಇವನ್ಗೆ ಊರು ಸಹ ಬರೀ ಏನಕ್ಕ? ಹಾಂ, ಸೀದಾ ಸ್ಕೂಲ್ಗೆ ಹೋಗ್ಬೇಕು, ಮನೆಗೆ ಬರಬೇಕು. ಏನಕ್ಕ ಊರು ಸಹ ಬರೀ ಇವನ್ಕ? ಯಾರನ್ನ ಕರ್ಕೊಂಡೋಗ್ಲಿ? ಅವ್ರ ಸಂಸಾರದ ಕತೆ ಇವನ್ಕೇನು ಬೇಕು? ದೊಡ್ಡದಾಗಿ ಹೋಗೋವನೇನೋ. ನಾನು ಏನಪ್ಪ ಇದು ಎಲ್ಲ ಹೋಗೋವನೆ ಪತ್ತೇನೇ ಇಲ್ಲ ಅಂತ ನಾನು ಎಲ್ಲೋ ಹೋಗಿತ್ತನ್ ಬಿಡು ಹಳೆ ಫ್ರೆಂಡ್ಗಳು ಮಾತಾಡೋಕ್ಕ ಅಂತ ನಾನು ಅನ್ಕೊಂಡಿದ್ದೀನಿ. ಊರು ಸಹ ಬರೀಕ್ ಹೋಗೋನು, ಊರು ಸಹ ಬರೀಕ. ಬರಲಿ ಇವತ್ತು ಮನೆಗ. ಏನಮ್ಮ ಅದು ಅಷ್ಟೋರಾಗಿ ಮಾತಾಡ್ತಾ ಇದೆಯಾ? ಹಲೋ, ಅದ್ಯಾರೋ ಹುಡುಗಿನ ಅವ್ರ ಅಪ್ಪನ ಕರ್ಕೊಂಡೋದ್ರೆ ನೀನೇನಕ್ಕೆ ಹೋಗ್ಬೇಕಾಗಿತ್ತು? ಹಾಂ, ನೀನೇನಕ್ಕೆ ಹೋಗ್ಬೇಕಾಗಿತ್ತು? ನೀನು ಬಂದಿದ್ಯಾ? ನಿನ್ನ ಕೆಲಸ ನೀನು ಅಷ್ಟು ನೋಡ್ಕೊ. ಬೆಳಗ್ಗೆ ಸ್ಕೂಲ್ಗೆ ಹೋಗು, ಸಾಯಂಕಾಲ ಮನೆಗೆ ಬಾ. ಏನಕ್ಕೆ ನಿಂಕ ಊರಾಗ ನೋಡ್ಸುದ್ದಿ ಎಲ್ಲ ನೀನು? ಹಾಂ, ಯಾರು ಏನನ್ನ ಮಾಡ್ಕೊಳ್ಳಿ? ನಿಂಕ ಅವ್ರಿಗೆ ಏನು ಸಂಬಂಧ? ಅದೇನಮ್ಮ ನೀನು ಹೇಳ್ತಾ ಇರೋದು ನಂಗೇನು ಅರ್ಥ ಆಗ್ತಾ ಇಲ್ಲ. ಏನಂತ ಬಿಡಿಸಿ ಹೇಳೋ. ಅವಳು ಯಾವಳನ್ನ ನೋಡಿ ಅಲ್ಕಿಸ್ಕೊಂಡು ನಿಂತ್ಕಂತೀಯಲ್ಲ ರೇಖಾನ? ಅವ್ರ ಅಪ್ಪನ ಕರ್ಕೊಂಡೋಗಿದ್ದಂತೆ, ಅವಳನ್ನ ಬಿಡಿಸ್ಕೊಂಬರಕ್ಕ ನೀನೇನು ಹೋಗ್ಬೇಕಾಗಿತ್ತು? ಅವ್ರ ಅಪ್ಪನಿಷ್ಟ ಮಕ್ಕಳಿಷ್ಟ, ಅವ್ರು ಏನನ್ನ ಮಾಡ್ಕೊಂತಾರೆ. ನಿಂಗೆ ಯಾಕಂತ? ನಿಂಗೆ ಯಾಕೆ ಹೇಳು? ಏನಕ್ಕೆ ಹೋಗ್ಬೇಕಾಗಿತ್ತು ನೀನು? ಓ ಅಷ್ಟೇನಾ? ರೇಖಾನ್ ಬಿಡಿಸ್ಕೊಂಬಂದಿದ್ಕ ಇವಾಗ ನೀನು ಸಿಡಿ ಅಂತ ಇರೋದು? ಅದೇ ನಾನು ಹೇಳ್ತಾ ಇರೋದು. ಅವ್ರಕ ನಮ್ಕ ಏನು ಸಂಬಂಧ? ಅವ್ರಕ ನಮ್ಕ ಏನು ಸಂಬಂಧ ಇಲ್ಲ. ನೀನು ಯಾಕ ಹೋಗಿದ್ದೆ ಬಿಡ್ಸ್ಕೊಂಬರಕ್ಕ? ಹಾಂ, ನಿಕೇನು ಮಾಡೋಕ್ಕೇನು ಕೆಲಸ ಇಲ್ಲ? ಯಾಕೋ ಬೇಕಾ ಅವ್ರ ಸುದ್ದಿ ನಮ್ಕ? ಮೌ ಏನೋ ಹುಡುಗಿ ಕಷ್ಟ ಕಾಲದಾಗಿದ್ಲು, ಅದಕ್ಕೆ ಹೋಗಿ ಬಿಡ್ಸ್ಕೊಂಬಂದಿದ್ದು. ಪಾಪ 85 ವರ್ಷ 70 ವರ್ಷ ಮುದುಕನ್ ತಕೊಂಡೋಗಿ ಅವ್ರ ಅಪ್ಪನ ಕಟ್ತಾವನೆ. ಅದನ್ನ ಕಂಡಾಗ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಹಾಂ, ಎಂತ ಮಾತು ಹೇಳ್ತೀಯಮ್ಮ? ಅದೇ ನಿನ್ನ ಮಗಳಿಗಾಗಿದ್ದಿದ್ರೆ ನೀನು ಸುಮ್ಮನೆ ಇರ್ತಾ ಇದ್ದ? ಏಯ್ ಮುಚ್ಚ ಬಾಯಿ, ಸಾಕು ಮುಚ್ಚು ಬಾಯಿ. ನನ್ನ ಹತ್ರ ಜಾಸ್ತಿ ಮಾತಾಡಕ್ಕೆ ಬರಬೇಡ ನೀನು. ಏನಕ್ಕೆ ಅವಳು ನೋಡ್ಕೊಂಡು ನೀನು ಅಲ್ಕಿಸೋದು? ಅವಳು ಎತ್ತನ ಹೋಗ್ಲಿ ಬಿಡು, ನಿಂಕ್ಯಾಕ? ಹಾಂ, ಏನೋ ಅವಳನ್ನ ಕರ್ಕೊಂಬರಕ್ಕೆ ಹೋಗೋನೆ ದೊಡ್ಡದಾಗಿ. ಅಮ್ಮ, ಒಬ್ರಿಗೆ ಸಹಾಯ ಮಾಡಿದ್ರೆ ಅದನ್ನ ತಪ್ಪರ್ಥ ತಿಳ್ಕೊಂಬೇಡ ನೀನು. ಅದೇನು ಬುದ್ಧಿ ಕಲ್ತಿದ್ಯಮ್ಮ ಒಬ್ಬ ಮೇಷ್ಟ್ರ ತಾಯಿಯಾಗಿ ನೀನು? ಇದೇನಾ ಮಾತಾಡೋದು? ನಿನ್ನ ನೋಡಿ 4 ಜನ ಕಲಿಬೇಕು. ಲೇಯ್, 4 ಜನ ಕಲಿತಾರೋ ಬಿಡ್ತಾರೋ ಅದೆಲ್ಲ ಕತೆ ನನಗೆ ಬೇಕಾಗಿಲ್ಲ. ನೀನು ಯಾಕೆ ಹೋಗಿದ್ದೆ ಅವಳನ್ನ ಬಿಡ್ಸ್ಕೊಂಬರಕ್ಕ ಅಂತ ನಾನು ಕೇಳ್ತಾ ಇರೋದು. ಏನು ಕೆಲಸ ನಿನ್ಕ? ಇಲ್ಲಿ ಊರಿಗೆ ಬಂದಿರೋದು ನೀನೇನಕ್ಕ? ಮೇಷ್ಟ್ರ ಕೆಲಸ ಮಾಡಕ್ಕ? ಮೇಷ್ಟ್ರ ಕೆಲಸ ಮಾಡು, ಪೊಲೀಸ್ ಕೆಲಸ ಮಾಡಬೇಡ ನೀನು. ಅವ್ರವ್ರ ಸಂಸಾರಗಳು ಅವ್ರವ್ರು ನೋಡ್ಕೊಂತಾರೆ. ನೀನೇನಕ್ಕ ಹೋಗ್ಬೇಕಾಗಿತ್ತು? ಮೌ, ಆ ಹುಡುಗಿಕ ತಂದೆ ತಾಯಿ ಯಾರೂ ಇಲ್ಲ. 3 ಜನ ಹೆಣ್ಮಕ್ಳು ಅವರು. ಯಾರವ್ರಂತ? ಏನೋ ಸಹಾಯ ಮಾಡಿದ್ರೆ ನೀನ್ಯಾಕಮ್ಮ ಹಿಂಗಾಡ್ತಾ ಇದ್ಯಾ? ಇವತ್ತು ಕಾಯ್ತು, ಇದೇ ಲಾಸ್ಟು. ಇನ್ನೊಂದ್ಸತಿ ಅವಳ ಸುದ್ದಿ ಮಾತಾಡೋದಾಗ್ಲಿ, ಅವಳನ್ನ ನೋಡಿದ್ರೆ ಅಲಕಿಸೋದಾಗ್ಲಿ, ಹಾಂ, ತಿರ್ಗಿ ಅವಳಿಂದ ಹೋಗೋದಾಗ್ಲಿ ಮಾಡಿದ್ಯಾ ಅಂತಂದ್ರೆ ನಿನ್ನ ಗಾಚಾರನೇ ಬಿಡಿಸ್ಬಿಡ್ತೀನಿ. ಏನಾಯ್ತಮ್ಮ ಇವಾಗ ಹಿಂಗಾಡ್ತಾ ಇದೆಯಾ ನೀನು? ಹಾಂ, ನಂಗೆ 2-3 ಹೇಳಿದ್ರಿ ಈ ಊರಾಗ. ಅದೇನೋ ನಿನ್ನ ಮಗನು ಅದ್ಯಾವಮ್ಮನ ಮಗಳು ನೋಡಿದ್ರೆ ಅಲಕಿಸ್ಕೊಂಡು ನಿಂತ್ಕೊಂತಾನೆ ಅಂತ. ಏನೋ ಕೆಲಸ ನಿಂಕ? ಏನು ಕೆಲಸ? ಹಾಂ, ಮನೆಗೆ ಬಂದರೆ ನೆಮ್ಮದಿನೇ ಇರಲ್ಲ. ಬಾರ ಇಲ್ಲೇ. ಎತ್ತ ಹೋಗ್ತಾ ಇರೋದು? ಸಂಗೀತಕ್ಕನವ್ರ ಮನೆಗೆ ಹೋಗ್ತಾ ಇದ್ದೀನಿ ನಾನು. ಹೋಗ್ಬೇಡ, ಬಾರ ಅವ್ರ ಮನೆಗ. ಏನೋ ಕೆಲಸ ಅವ್ರ ಮನೆಗೆ ನಿಂಕ? ಏನೋ ಬೆಳಗ್ಗೆಯಿಂದ ಸಾಯಂಕಾಲ ದುಡ್ದು ಬಂದ್ರು ನಿನ್ನ ಹತ್ರ ನೆಮ್ಮದಿ ಇಲ್ಲ. ಯಾವ್ದನ್ನ ಒಂದನ್ನು ತೆಗೆದು ವಟ ಅಂತ ಇರ್ತೀಯ. ನೋಡ್ದಾ ಇವನ್ಗೆ ಎಷ್ಟು ದುರಂಕಾರ? ಹಾಂ, ಎಂಥ ಮಾತಾಡ್ತಾವನೆ. ಅವಳು ಸುದ್ದಿ ಎತ್ತಿದ್ರೆ ಇವನ್ಕಾಗಲ್ಲ. ಅವಳು ಸುದ್ದಿ ಎತ್ತಿದ್ರೆ ಇವನ್ಕಾಗಲ್ಲ. ಅದೇನು ಮಾಟ ಮಂತ್ರ ಗಿಲಿಟ್ ಮಾಡೋಳು ಅವಳು. ಅಕ್ಕ, ಅಕ್ಕ, ಸಂಗೀತಕ್ಕ. ಓ, ಏನು ಮೇಷ್ಟ್ರು? ಬರ್ರಿ ಬರ್ರಿ, ಕೂತ್ಕೊ ಬರ್ರಿ, ಕಾಪಿ ಗಿಪಿ ಕುಡೀರಂತೆ. ಸರ್, ಸಂಗೀತಕ್ಕನಿಲ್ಲ. ಒಳಗವಳೆ, ಬರ್ರಿ ಕೂತ್ಕೊ ಬರ್ರಿ. ಏನು ಮೇಷ್ಟ್ರೆ, ನಮ್ಮೂರು ಹುಡುಗರೆಲ್ಲ ಪರವಾಗಿಲ್ಲ, ಚೆನ್ನಾಗಿ ಓದ್ತವ್ರಾ? ಹ್ಞೂ ಸರ್, ಚೆನ್ನಾಗಿ ಓದ್ತಾವ್ರೆ, ಏನು ತೊಂದರೆ ಇಲ್ಲ. ಬೆಳಗ್ಗೆ ಸಂಗೀತ ಹೇಳಿದ್ಲು ನಿಮ್ಮ ವಿಷಯನೂ, ರೇಖಾ ವಿಷಯ. ಅದೇನೋ ರೇಖಾ ಅವ್ರ ಮನೆಗೆ ಆಗಲ್ಲ, ಮೇಷ್ಟ್ರು ಅಮ್ಮನ ಬರಬೇಕು, ಅವ್ರ ಅಮ್ಮನ ಬಂದರೆ ಕೊಡ್ತೀರಿ ಹೆಣ್ಣು ಅಂತ ಹೇಳ್ತಾವ್ರಂತೆ. ಇವಾಗ ಏನು ಮಾಡ್ಕೊಂಡ್ರಿ? ಅದೇ ಸರ್, ನನಗೂ ಏನೂ ಗೊತ್ತಾಗ್ತಾ ಇಲ್ಲ. ಏನೋ ಫಸ್ಟ್ ಟೈಮ್ ಒಂದು ಹುಡುಗಿನ ಇಷ್ಟಪಟ್ಟೆ. ಆ ಹುಡುಗಿನ ಮದುವೆ ಆಗೋ ಹಣೆ ಬರ ಇಲ್ಲ ಅನಿಸ್ತೈತೆ. ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬೇರೆ ಊರಿಗೆ ಹೊರಟೋಗ್ತೀನಿ. ನನ್ನ ಜನ್ಮದಲ್ಲಿ ಇನ್ಯಾವತ್ತೂ ಒಂದು ಹುಡುಗಿನ ತಲೆ ಎತ್ತಿ ನೋಡೋದು ಇಲ್ಲ. ಮದುವೆನೂ ಆಗಲ್ಲ. ಮದುವೆ ಅಂತಾದರೆ ರೇಖಾನಷ್ಟೇ ಮದುವೆ ಆಗೋದು, ಇಲ್ಲಾಂತಂದರೆ ನಾನು ಮದುವೆನೇ ಆಗಲ್ಲ. ಇದಕ್ಕೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಬೇರೆ ಊರಿಗೆ ಹೋಗೋದಾ? ಹಾಂ, ಅಯ್ಯೋ, ಅಲ್ಲ ಏನೋ ಕೂತು ಮಾತಾಡೋದು ಬಿಟ್ಬಿಟ್ಟು ನಿಮ್ಮ ಅಮ್ಮನ್ನ ಒಪ್ಪಿಸಿ ಇವಾಗ ಊರೇ ಬಿಟ್ಟು ಹೋಗ್ತೀನಿ ಅಂತಂದರೆ ಪಾಪ ಆ ಹುಡುಗಿನೂ ಏನಾದರೂ ಇಷ್ಟಪಟ್ಟವಳು, ಅವಳ ಮನ್ಸಿಗೆ ಎಷ್ಟು ನೋವಾಗಲ್ಲ? ಹಾಂ, ನೀವು ಅಲ್ಲಿ ನೋವು ತಿಂತಾ ಇರ್ರಿ, ಅವಳಿಗೆ ಇಲ್ಲಿ ನೋವು ತಿಂತಾ ಇರಲಿ, ಸರೋಯ್ತು ನಿಮ್ಮಿಬ್ಬರದು ಕತೆ. ಮತ್ತೆ ಇನ್ನೇನು ಮಾಡ್ಬೇಕು ಸರ್? ಇನ್ನೇನು ಮಾಡಬೇಕು? ನಮ್ಮ ಅಮ್ಮ ನೋಡಿದ್ರೆ ಒಪ್ಪಲ್ಲ. ಏನು ರೇಖಾ ಹೆಸರು ಎತ್ತಿದ್ರೆ ಸಾಕು ಹಂಗೆ ಜಗಳಕ್ಕೆ ಬರ್ತಾರೆ. ಇವಾಗ ನಾನು ಏನು ಮಾಡಲಿ ಸರ್? ನಿಮ್ಮ ಅಮ್ಮನ ಹತ್ರ ಇರೋ ವಿಷಯ ಎಲ್ಲ ಹೇಳ್ಬೇಕು ತಾನೆ? ಹಾಂ, ಹೇಳಿದ್ರಲ್ಲ ಅದು ಬಗೆಹರಿಯೋದು. ಹೇಳ್ದಿರನೇ ನೀವೇ ಡಿಸೈಡ್ ತಗೊಂಬಿಟ್ರೆ ಹೆಂಗಾತೈತೆ? ಅಲ್ಲಿ ದಾವಕ್ನ ಹೇಳ್ತಾ ಇರೋದು ಕರೆಕ್ಟೇ. ಯಾಕಂತಂದರೆ ದೊಡ್ಡವ್ರು ಒಪ್ತಿದ್ದು ಇವರೇ ಮಾಡ್ಕೊಂಡ್ರೆ ಸುಮ್ಮನೆ ಅದೊಂದು ಬಾದಿಗಳು. ಅದಕ್ಕೆ ದೊಡ್ಡವ್ರು ಒಪ್ಪಬೇಕು. ನಮ್ಮ ಅಮ್ಮನ ಹತ್ರ ಹೇಳೋಕ್ಕಾಗಲ್ಲ ಸರ್. ನಮ್ಮ ಅಮ್ಮನ ಒಂಥರ ವಿಚಿತ್ರ. ಯಾವಾಗ ನೋಡು ದುಡ್ಡು ದುಡ್ಡು ಅಂತ ಇರ್ತಾಳೆ. ಆ ವರದಕ್ಷಿಣೆ ತಗೊಬೇಕು, ಹಂಗೆ ಹಿಂಗೆ ಒಳ್ಳೆ ಮನೆಗೆ ಹುಡುಗಿನ ತರಬೇಕು ಅಂತ. ಅಯ್ಯೋ, ಇನ್ನು ಅಪ್ಪ ಅಮ್ಮನ್ಕ ಆಸೆ ಇರೋದು ಸಹಜನೇ ಅಲ್ಲ. ನನ್ನ ಮಗನ್ಕ ಒಳ್ಳೆ ಕಡೆ ತರಬೇಕಪ್ಪ ಹೆಣ್ಣು, ನಾಳೆ ಬೆಳಗ್ಗೆ ನನ್ನ ಮಗನ್ಗೆ ಏನಾದರೂ ಕಷ್ಟ ಬಂದರೆ ಸಹಾಯ ಮಾಡಬೇಕು
ಅಂಥವ್ರ ಮನೆಗೆ ಹೆಣ್ಣು ತರಬೇಕು ಅನ್ನೋದು ಸಹಜನೇ. ಅದಕ್ಕೆ ನೀವು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗ್ತದಾ? ಹಾಂ, ಏನಂತೆ ಏನೋ ಹೇಳ್ತಾ ಇದ್ದಾನೆ ವಿನಯ್. ರೇಖಾ ಜೊತೆ ಹೆಂಗೂ ನನ್ನ ಮದುವೆ ಆಗಲ್ಲ, ನಾನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೊರಟೋತೀನಿ ಅಂತ ಹೇಳ್ತಾವನೆ. ಮದುವೆ ಅನ್ನೋದಾದರೆ ರೇಖಾನೇ ಮದುವೆ ಆಗೋದು ಅಂತ ಹೇಳ್ತಾವನೆ. ನಾನು ಬೇಡ, ಹಂಗೆಲ್ಲ ಮಾಡಬೇಡಿ ಮೇಷ್ಟ್ರಿ ಅಂತ ಇದ್ದೀನಿ. ಅಲ್ಲಪ್ಪ ವಿನಯ್, ರೇಖನ್ ಮದುವೆ ಆಗಿಲ್ಲ ಅಂತಂದರೆ ಈ ಊರು ಟ್ರಾನ್ಸ್ಫರ್ ಮಾಡ್ಕೊಡೋತಿಯಾ? ಹಾಂ, ನಾವೆಲ್ಲ ಇಲ್ಲ, ನಮ್ಮನ್ನ ಬಿಟ್ಬಿಟ್ಟು ಹೋಗ್ತೀಯ ನೀನು? ಹಂಗಲ್ಲ ಅಕ್ಕ, ನನ್ನ ಜೀವನದಲ್ಲಿ ಫಸ್ಟ್ ಟೈಮು ರೇಖನ್ ಇಷ್ಟಪಟ್ಟಿದ್ದು. ನನ್ನ ಜೀವನ ಪರ್ಯಂತ ಬದುಕ್ತೀನಿ ಅಂತಂದರೆ ಅದು ರೇಖಾ ಜೊತೆನೇ ಬದುಕಬೇಕಕ್ಕ. ಅವ್ರಿಗೆ ಹೇಳಿ ಸಂಗೀತಕ್ಕ, ನಾನು ಹೂವು ಥರ ನೋಡ್ಕೊತೀನಕ್ಕ. ರೇಖಾನ ಅಂಗೈಯಲ್ಲಿ ಇಟ್ಕೊಂಡು ಕಾಪಾಡ್ತೀನಿ ಅಕ್ಕ. ಸಂಗೀತಕ್ಕ, ಅವ್ರಿಗೆ ಹೇಳಿ ನನಗೆ ಮದುವೆ ಮಾಡಿಸ್ಕೊಡಿ ಅಕ್ಕ. ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ಮೇಷ್ಟ್ರೆ. ಹಾಂ, ನಾವು ಅನ್ಕೊಂಡಂಗೆ ಆಗೋತೈತಾ? ಸ್ವಲ್ಪ ತಡೀರಂಗೆ ಈ ಅಡ್ಡಿ ಆತಂಕಗಳವೆ, ಅದನ್ನೆಲ್ಲ ಕ್ಲಿಯರ್ ಮಾಡೋಣ. ಅದು ಕ್ಲಿಯರ್ ಆಗೋ ಥರ ಕಾಣ್ತಾ ಇಲ್ಲ ಸರ್, ಕ್ಲಿಯರ್ ಆಗೋ ಥರ ಕಾಣ್ತಾ ಇಲ್ಲ. ನಮ್ಮ ಅಮ್ಮನ ರೇಖಾ ವಿಷಯ ಮಾತಾಡಿದ್ರೆ ಸಿಡಿ ಸಿಡಿ ಅಂತಾರೆ. ಅಯ್ಯೋ ಒಳ್ಳೆ ಹುಚ್ಚುಡ್ಗ, ಅಕ್ಕ ಅಕ್ಕ ಅಂತೀಯಾ? ನಾನಿಲ್ಲ ನಿಮ್ಮ ಅಕ್ಕನು. ಹಾಂ, ನಾನೇ ಮುಂದೆ ನಿಂತು ನಿಮ್ಮ ಮದುವೆ ಮಾಡಿಸ್ತೀನಿ, ಸರಿನಾ? ಏನೋ ಅಕ್ಕ, ನನಗೇನು ನಂಬಿಕೆನೇ ಬರ್ತಾ ಇಲ್ಲ ಅಕ್ಕ. ಆ ಕಡೆ ಅವ್ರು ಹೇಳ್ತಾ ಇರೋ ಮಾತು, ಈ ಕಡೆ ನಮ್ಮ ಅಮ್ಮ ಹೇಳ್ತಾ ಇರೋ ಮಾತು ಕೇಳ್ತಾ ಇದ್ರೆ ನಂಗೆ ಹುಚ್ಚಿಡಿತಾಯ್ತಕ್ಕ ಕ್ಷಣ ಕ್ಷಣಕ್ಕೂ. ಯಾವುದೇ ಒಂದು ಒಳ್ಳೆ ಕೆಲಸ ಆಗಬೇಕಾದ್ರೆ ಈ ಥರ ಅಡೆತಡೆಗಳು ಬರೋದು ಸಾಮಾನ್ಯ. ಇಷ್ಟಕ್ಕೆ ಈ ಥರ ಹಿಂಗಾದ್ರೆ ನೀನು ಹೆಂಗಪ್ಪ? ಹಾಂ ವಿನಯ್, ನನ್ನ ಮೇಲೆ ನಾನೇ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದೀನಿ ಸಂಗೀತಕ್ಕ. ಈ ಊರಿಗೆ ಯಾಕಾದರೂ ಬನ್ನ ಅಂತ ಅನ್ಸ್ಬಿಟ್ಟೈತೆ. ನನ್ನ ಪಾಡಿಗೆ ನಾನು ಆರಾಮಾಗಿದ್ದೆ. ಓ, ಇಷ್ಟಕ್ಕೇನೆ ಹುಚ್ಚಿನಾಗ್ಬಿಟ್ಟಿದ್ಯಾ ನೀನು? ಹಾಂ, ಒಳ್ಳೆ ಹುಡುಗ ನೀನು. ಸುಮ್ಮನೆ ಇರು, ನಾವೆಲ್ಲ ಇದ್ದೀರಲ್ಲ. ಹಾಂ, ನಾವಿದ್ದೀವಿ, ನಿನ್ನ ರೇಖನ್ ಮದುವೆ ಮಾಡಿಸ್ತೀರಿ ಅಲ್ವೇನ್ರಿ? ಹೌದು ಮೇಷ್ಟ್ರೆ, ಇದಕ್ಕೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆತೈತಾ? ಹಾಂ, ಯೋಚನೆ ಮಾಡಬೇಡಿ, ಸುಮ್ಮನೆ ಇರ್ರಿ. ಹಲೋ, ಕಾಪಿ ಗಿಪಿ ಏನು ಕುಡಿತೀರಾ? ಇಲ್ಲಿ ಬಂದು ಕೂತ್ಕೊಂಡಿದ್ಯಲ್ಲ? ಹಾಂ, ಅದ್ಯಾಕ ಮಕ ಅಂಗಿಕೊಂಡಿದ್ಯಾ? ಯಾರನ್ನೋ ಎತ್ತಾಕ್ಬಿಟ್ಟು ಬಂದಂಗೆ. ಏನಾಯ್ತಾ ನಿಂಕ? ಇವಾಗ ತಾನೇ ಚೆನ್ನಾಗಿದ್ದಲ್ಲ, ಏನು ಬರ್ಬಾರ್ದು ಬಂದಿರೋದು ನಿಂಕ? ಹಾಂ, ಅಯ್ಯೋ ಯಾಕಮ್ಮ ಹಂಗೆಲ್ಲ ಬೈತಾ ಇದ್ದೀರಾ ನೀವು? ಹಾಂ, ಬಾಳಿ ಬದುಕಬೇಕಾಗಿರೋ ಹುಡುಗನ ಏನು ಹಂಗೆಲ್ಲ ಮಾತಾಡ್ತಾ ಇದ್ದೀರಾ? ಅಲ್ಲಮ್ಮ, ಅದ್ಯಾರೋ ಹುಡುಗಿನ ಅವ್ರ ಅಪ್ಪನ ಕರ್ಕೊಂಡೋದ್ನಂತೆ, ಇವನು ಹೋಗೋನಂತೆ ಕಾಪಾಡೋಕ್ಕೆ. ನೆನ್ನೆ ಏನು ಕೆಲಸ ಇವನಿಗೆ? ಊರು ಸಾಬರಿ ಯಾಕಂತ? ನೀನು ಇಲ್ಲಿಗೆ ಬಂದಿರೋದು ಸ್ಕೂಲಾಗೆ ಮಕ್ಕಳಿಗೆ ಪಾಠ ಮಾಡೋಕ್ಕೆ, ಅಷ್ಟು ಮಾತ್ರ ನೋಡಬೇಕು. ಊರವ್ರ ಸುದ್ದಿ ಎಲ್ಲ ಯಾಕೆ ಇವನಿಗೆ? ಇಲ್ಲ, ಯಾವುದೋ ಒಂದು ಹೆಣ್ಣು ಸಹಾಯ ಮಾಡಿದ್ರೆ ನೀವು ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ಹಾಂ, ಇದೇ ಸ್ಥಾನದಲ್ಲಿ ನಿಮ್ಮ ಮಗಳಿದ್ದಿದ್ರೆ ನೀವು ಬಿಟ್ಬಿಡ್ತಾ ಇದ್ರಾ? ಈ ಸದ್ಯಕ್ಕೆ ನನ್ನ ಮಗಳಿಗೆ ಅಂಥ ಪರಿಸ್ಥಿತಿ ಬಂದಿಲ್ಲ ಬಿಡು, ದೇವ್ರ ದಯದಿಂದ. ಇವ್ನಿಗೆ ಯಾಕಮ್ಮ ಬೇಕು ಊರು ಸಾಬರಿ? ಹಾಂ, ಅವ್ರ ಅಪ್ಪನಿಷ್ಟ ಮಗಳಿಷ್ಟ, ಕರ್ಕೊಂಡೋಗ್ತಾನೆ, ಯಾರಿಗೂ ಕೊಟ್ಟು ಮದುವೆ ಮಾಡ್ತಾನೆ. ಇವನೇನಕ್ಕಮ್ಮ ಹೋಗ್ಬೇಕಾಗಿತ್ತು? ಏನಾದರೂ ಹೆಚ್ಚಾಯಿತು ಕಡಿಮೆ ಆಯಿತು, ಯಾರು ಹೊಣೆ ಅದಕ್ಕೆ? ಹಾಂ, ಅವಳು ಸುದ್ದಿ ಏನೂ ಮಾತಾಡಬಾರ್ದು ನಾನು. ಹಂಗೆ ಈ ಕುಂಟಿ ಮಿಡ್ತಿ ಎಗಿರ್ತೈತಲ್ಲ, ಹಂಗೆ ಎಗ್ರಕೊಂಬರ್ತಾನೆ. ಯಾರು ಅವಳು? ಅವಳಕ ನಮ್ಗೆ ಏನು ಸಂಬಂಧ? ಇವಾಗ ನಾನು ಕೇಳಿದ್ದಕ್ಕೆ ಮುಂದ್ಕೊಂಬಂದು ನಿಮ್ಮ ಮನೆ ಕುತ್ಕೊಂಡವನೆ. ಅವಳಕ ಇವನ್ಕ ಏನು ಸಂಬಂಧ ಅಂತ ನಾನು ಕೇಳ್ತಾ ಇರೋದು. ಬೇಡ, ಅವನಿಗೆ ಬೇಡ, ನಮ್ಗೆ ಅವಳಕ ಏನು ಸಂಬಂಧ? ಅವಳು ಯಾರೋ ನಾವ್ಯಾರೋ, ಅವ್ರು ಏನಾದರೂ ಮಾಡ್ಕೊಳ್ಳಿ, ನಮ್ಗೆ ಯಾಕೆ ಬೇಕು? ನೋಡ್ತಾ ಇದ್ದೀನಿ ನಾನು ಈ ವಾರದಿಂದ. ಅವಳು ಸುದ್ದಿ ಮಾತಾಡಿದ್ರೆ ಸಾಕು, ಹಂಗೆ ಮಕ ಇಷ್ಟಪ್ಪ ಕೂತ್ಕೊಂತಾನೆ, ಊದಿಸ್ಕೊಂಡು ಒಂದಿಷ್ಟಪ್ಪ ಮಕನ. ನೀವ್ಯಾಕೆ ಬೇಜಾರು ಮಾಡ್ಕೊಂತೀರ ಬಿಡ್ರಮ್ಮ. ಪಾಪ ಏನೋ ಒಂದು ಹುಡುಗಿ ಕಷ್ಟದಾಗಿತ್ತಲ್ಲ, ಅದಕ್ಕೆ ಸಹಾಯ ಮಾಡೋಕೆ ಹೋಗೋರು ಮೇಷ್ಟ್ರು, ಏನು ಮಾಡೋಕ್ಕಾಗಲ್ಲ. ನೀವ್ಯಾಕ ಮೇಷ್ಟ್ರ ಮೇಲೆ ರೇಗ್ತೀರಾ? ರೇಗೋದಲ್ಲಪ್ಪ ರಾಜಪ್ಪ, ಆಯ್ಕೋ ಪಾಯ್ಕೋ ಬಿತ್ತು, ಏನೇನು ಹೆಚ್ಚು ಕಡಿಮೆ ಆಯಿತು. ಯಾರಪ್ಪ ಅದು ಕೊನೆ? ಯಾರು? ಹಾಂ, ಅಂಥದ್ದೇನೂ ಆಗಲ್ಲ, ನೀನು ಸುಮ್ಮನೆ ಇರಮ್ಮ, ಇಲ್ದಿದ್ದೆಲ್ಲ ಮಾತಾಡಬೇಡ. ಎದ್ದೇಳು ಮೇಲಕ್ಕೆ, ನಡಿ ಕಾಪಿ ಕುಡಿ, ನಡಿ. ಸಂಗೀತಕ್ಕನ ಮನೆ ಕೋತೀನಿ ಅಂತ ಬಂದಿದ್ಯಾ? ಹಾಂ, ಅವಳು ಸುದ್ದಿ ಮಾತಾಡ್ಕೊಡ್ತು. ಯಾರ ಅವಳು? ನಿಮ್ಮ ಮಾವನ ಮಗಳೇನಾ? ಹಾಂ, ಇಲ್ಲ ನಿಮ್ಮ ಅತ್ತೆ ಮಗಳ? ಸಹಾಯ ಮಾಡೋಕ್ಕೆ ಸಂಬಂಧಿಗಳೇನು ಬೇಕಾಗಿಲ್ಲ. ಹೌದಪ್ಪ, ಹೌದೌದು. ಹಾಗಾದ್ರೆ ಪ್ರಪಂಚದಾಗ ಎಷ್ಟೋ ಹೆಣ್ಮಕ್ಳಿಗೆ ಕಷ್ಟ ಬರ್ತೈತೆ, ಹೋಗಿ ಅವ್ರಿಗೆಲ್ಲ ಸಹಾಯ ಮಾಡು. ಅಲ್ಲಮ್ಮ, ನೀವು ಯಾಕಮ್ಮ ಹಿಂಗೆ ಸಿಡಿ ಸಿಡಿ ಅಂತ ಇದ್ದೀರಾ? ನಂಗಂತೂ ಒಂದು ಅರ್ಥ ಇಲ್ಲ. ಏನು ಮಾಡೋಳ ರೇಖಾ ನಿಮಗೆ? ಹಾಂ, ನೋಡಮ್ಮ, ಅವಳಿಗಿನ ಕಂಡ್ರೆ ನಂಗೆ ಇಷ್ಟ ಇಲ್ಲ. ಅದಕ್ಕೂ ಮುಂಚೆ ಅವಳು ಮಾತಾಡೋಕೆ ನನಗೆ ಆಗೋದಿಲ್ಲ. ಅಲ್ಲಮ್ಮ, ಒಂದು ವೇಳೆ ದೇವ್ರ ದಯದಿಂದ ಅವಳಿಗೆ ಏನಾದರೂ ನಿಮ್ಮ ಮನೆ ಸೊಸೆ ಆದರೆ ಏನು ಮಾಡ್ತೀರಾ ನೀವು? ಇದೇ ಥರ ಹಿಂಸೆ ಕೊಡ್ತೀರಾ ಅವಳಿಗೆ? ಸಂಗೀತ, ಅಪ್ಪಿ ತಪ್ಪಿ ಕೂಡ ಆ ಮಾತಾಡಬೇಡ. ಅವಳು ಯಾರು ನಮ್ಮನೆ ಸೊಸೆ ಆಗೋಕ್ಕೆ? ನನಗೆ ಅವಶ್ಯಕತೆ ಇಲ್ಲ. ನನ್ನ ಮಗನಿಗೆ ಒಳ್ಳೊಳ್ಳೆ ಮನೆಯೊಳಗೆ ಹೇಳ್ತರ್ತೀನಿ ನಾನು. ಅವಳನ್ನ ನಾನು ನಮ್ಮನೆ ಸೊಸೆ ಮಾಡ್ಕೊತೀನ? ಹಾಂ, ಇನ್ನೊಂದ್ಸರಿ ನಿನ್ನ ಬಾಯಾಗಿಂತ ಮಾತು ಬರ್ಕೊಟ್ಟು ನೋಡು. ಏಯ್, ಎದ್ದೇಳ ಮೇಲಕ್ಕೆ, ನಡಿಯೋ.